ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಿ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ KCT ಅಪ್ಲಿಕೇಶನ್ ಹಾಕಿರ್ತೀರಾ, ಬಟ್ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗೆ ಮಾಡಿಸ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕು, ಸೊ ಯಾವಾಗ ಲಾಸ್ಟ್ ಡೇಟ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ, ಎಲ್ಲದೂ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ನೀವೇನು ಹೊಸಬರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ರೂಔಟ್ ನಿಮ್ಮ KCT ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಾನು ಲಾಸ್ಟ್ ಇಯರ್ ಪಾಸ್ಔಟ್ ಆಗಿರೋದ್ರಿಂದ ನಾನು KCT ಎಕ್ಸಾಮ್ ಬರ್ತಿದ್ದೆ. ಸೊ ಲಾಸ್ಟ್ ಮಂತ್ ನಾನು ಓದಿ KCTಲಿ 10K ರ್ಯಾಂಕ್ ತೊಗೊಂಡಿದ್ದೆ. ಅದು ಹೆಂಗೆ ತೊಗೊಂಡು ಎಲ್ಲ ಟ್ರಿಕ್ಸ್ನು ಈ ಯೂಟ್ಯೂಬ್ ಚಾನಲ್ ಹಾಕ್ತಾ ಹೋಗ್ತೀನಿ. ಸೊ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಏನಪ್ಪ ಅಂದರೆ, ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗೆ ಮಾಡಿಸ್ಬೇಕು ಅಂತ ಈಗ ಫಸ್ಟ್ ಹೇಳ್ತೀನಿ. ಆಮೇಲೆ ಡೆಡ್ಲೈನ್ ಆಗಿದೆ ಅಂತ ಹೇಳ್ತೇನೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗೆ ಮಾಡಿಸ್ಬೇಕು ಅಂದರೆ, ಮೊದಲಿಗೆ ಯಾವಾಗ ಅಂದರೆ 2025 ಚೇಂಜ್ ಆಗಿರೋದು. 2024 ಹೆಂಗಿತ್ತು ಅಂದರೆ, ಅವರೇ ಸ್ಪೆಸಿಫಿಕ್ ಆಗಿ ಡೇಟ್ ಬಿಡೋರು, ಇಷ್ಟಿಂದ ಇಷ್ಟೊಳಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ. ಆವಾಗ ನೀವು DDO ತಕ್ಕ ಹೋಗಿ ಇದು ಸರ್ವರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಯಿತು. ಬಟ್ ಲಾಸ್ಟ್ ಇಯರಿಂದ ಚೇಂಜ್ ಆಗಿದೆ. ಯಾವ ಥರ ಅಂದರೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು. ಯಾವ ಡಾಕ್ಯುಮೆಂಟ್ಸ್ ಅಂದರೆ, ಸೊ ನಿಮ್ಮದು ರೂರಲ್ ಇದಕ್ಕೆ ಕೊಟ್ಟಿದ್ರೆ, ಕನ್ನಡ ಮೀಡಿಯಮ್ ಕೋಟಾ ಇದ್ದರೆ ಅವೆಲ್ಲ ನೀವು ಸ್ಕೂಲ್ಗಳಿಗೆ ಹೋಗಿ ಸರ್ಟಿಫಿಕೇಟ್ ಬರ್ಸ್ಕೊಂಬಿಡ್ಬೇಕು. ಸರ್ಟಿಫಿಕೇಟ್ಸ್ ಬರ್ಸ್ಕೊಂಬಂದು ನಿಮಗೆ ತಾಲೂಕುಗಳಿಗೆ ಹೋಗಿ DDO ಸೈನ್ ಮಾಡಿಸ್ಕೊಂಬರ್ಬೇಕು. ಸೈನ್ ಮಾಡಿಸ್ಕೊಂಬಂದು ಅವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ತಗೋ ಹೋಗಬೇಕು. ಪ್ರಿನ್ಸಿಪಾಲು ನಿಮ್ಮ ಎದುರಿಗೆ ಅವರು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ವೆರಿಫಿಕೇಷನ್ ಮಾಡಿ, ಸೊ ಸರ್ವರಲ್ಲಿ ಅದನ್ನು ಎಂಟ್ರಿ ಮಾಡಿ ನಿಮಗೊಂದು ಪ್ರಿಂಟ್ ಕೊಡ್ತಾರೆ. ಸೊ ಇದು ಲಾಸ್ಟ್ ಇಯರಿಂದ ಮಾಡಿರುವಂಥದ್ದು. ಸೊ ಟೈಮ್ ಇದೆ. KE ಅವರು ಇಷ್ಟೇ ದಿನದಲ್ಲಿ ಕಂಪ್ಲೀಟ್ ಮಾಡೋಕ್ಕಂತ ಇಲ್ಲ. ನೀವು ಆಲ್ಮೋಸ್ಟ್ KCT ಎಕ್ಸಾಮ್ ಮುಗಿಯೋ ತನಕ ಈ ಟೈಮ್ ಇರುತ್ತೆ. ಈ ಎಕ್ಸಾಮ್ ಮುಗಿತದೆ ನಿಮ್ಮದು. ಹೆಂಗಾದರೂ ಬಯಾಲಜಿ ಎಕ್ಸಾಮ್ ನಾಳೆ ಬಿಟ್ಟು ನಾಳೆ ಮುಗಿತದೆ. ಮುಗಿದ್ಮೇಲೆ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಸೊ ಎಕ್ಸ್ಪೆಷಲಿ ಏನಂದರೆ, ಇವಾಗ ಸ್ಕೂಲ್ಗಳೆಲ್ಲ ಆಲ್ಮೋಸ್ಟ್ ಸಮ್ಮರ್ ಹಾಲಿಡೇಸ್ ಬರ್ತಾ ಇದ್ದಾವೆ. ಸೊ ಅದರಿಂದ ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳಿ, ನೀವು ಹಳೇ ಓದಿರೋಂಥ ಸ್ಕೂಲ್ಗಳಲ್ಲಿ ಹೋಗಿ ಕೋಟಾಗಳದ್ದು ಸರ್ಟಿಫಿಕೇಟ್ ಬರ್ಸ್ಕೊಂಬರೋಕ್ಕೆ. ಸೊ ಯಾಕಂದರೆ ಇದು ಮುಖ್ಯ ಆಗುತ್ತೆ. ಇದಿಲ್ಲ ಅಂದರೆ ಪ್ರಿನ್ಸಿಪಾಲ್ಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲ್ಲ. ಸೊ ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿ, ಆದಷ್ಟು ಬೇಗ. ಸೊ ಐ ಥಿಂಕ್ ನೀವೇನು ಅಗತ್ಯ ಇಲ್ಲ, ನಿಮ್ಮ ಪೇರೆಂಟ್ಸ್ ಹೋದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಎಂಡಾಗಿ ಪ್ರಿನ್ಸಿಪಲ್ ಒಂದು ಶೀಟ್ ಕೊಡ್ತಾರೆ. ಸೊ ಆ ಶೀಟ್ನ ನೀವೆಲ್ಲೂ ಕಳ್ಕೊಬೇಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ ಮುಂದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಅನುಕೂಲ ಆಗಿದ್ದರೆ, ಹೆಲ್ಪ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.